ಹಣಕ್ಕಾಗಿ ಸ್ವಂತ ಮಗಳನ್ನೇ ತಂದೆ ತಾಯಿ ಮಾರಾಟ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಪೋಷಕರು ಸ್ವಂತ ಮಗಳನ್ನೇ ಮಾರಾಟ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಆಫ್ರಿಕಾದ ಸೆನೆಗಲ್ ದೇಶಕ್ಕೆ ತಂದೆ ತಾಯಿನೇ ಸೇರ್ಕೊಂಡು ಮಗಳನ್ನ ಮಾರಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರಿನ ಕ್ರಾಂತಿ ರಾಜಶೇಖರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಗಿಡಮೂಲಿಕೆ ವ್ಯಾಪಾರಕ್ಕೆ ಅಂತ ತಿಳಿದಂತಹ ಕ್ರಾಂತಿ ರಾಜಶೇಖರ್ ವೇಶ್ಯಾವಾಟಿಕೆ ದಂಧೆಗೆ 20 ವರ್ಷದ ಮಗಳನ್ನ ಮಾರಾಟ ಮಾಡಿದ್ರ ಈ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಪರಿಚಯದವರ ಸಂಪರ್ಕ ಮಾಡಿದಂಥ 20 ವರ್ಷದ ಮಗಳು ಭಾರತ ರಾಯಭಾರ ಕಚೇರಿಗೆ ವಿಷಯವನ್ನ ತಿಳಿಸ್ತಾಳೆ. ಅಂದರೆ ಆಫ್ರಿಕಾದಲ್ಲೇ ಆಕೆಯನ್ನು ಮಾರಾಟ ಮಾಡಲಾಗಿರುತ್ತೆ. ನಂತರ ಅವರು ಸಂಪರ್ಕ ಮಾಡಿ ಪರಿಚಯದವರ ಸಂಪರ್ಕ ಮಾಡಿ ಭಾರತೀಯ ರಾಯಭಾರ ಕಚೇರಿಗೆ ವಿಷಯವನ್ನು ತಿಳಿಸಿ ರಕ್ಷಣೆ ನೀಡಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾರೆ. ಸ್ಥಳೀಯರಿಂದ ಸೆನೆಗಲ್ ಪೊಲೀಸರ ಮೂಲಕ ಆಕೆಯನ್ನು ರಕ್ಷಣೆ ಮಾಡಲಾಗಿದೆ. ವೇಶ್ಯಾವಾಟಿಕೆ ದಂಧೆಗೆ ಮಾರಾಟ ಮಾಡಿದ್ದಂಥ ಪೋಷಕರು 7 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದಂತಹ ಪೋಷಕರು 20 ವರ್ಷದ ಮಗಳನ್ನು ವೇಶ್ಯಾವಾಟಿಕೆ ದಂಧೆಗೆ ತಂದೆ ತಾಯಿನೇ ಮಾರಾಟ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಕೆಯ ತಾಯಿ ಫೋಟೋ, ಯುವತಿಯ ತಾಯಿ ಫೋಟೋ ನಾವು ಗಮನಿಸ್ತಾ ಇದ್ದೀವಿ. ಈಕೆ ಹಾಗೂ ಈಕೆಯ ಗಂಡ ಇಬ್ಬರು ಕೂಡ ಸ್ವಂತ ತಂದೆ ತಾಯಿ. ಗಿಡಮೂಲಿಕೆ ವ್ಯಾಪಾರಕ್ಕೆ ಅಂತ ಇವರು ಆಫ್ರಿಕಾಗೆ ಹೋಗಿರ್ತಾರೆ. ಅಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸುವಂತಹ ಜಾಗಕ್ಕೆ ಹೋಗಿ ಆ ಮಗಳನ್ನು ಮಾರಾಟ ಮಾಡಿ ಬಂದಿರ್ತಾರೆ. ಇನ್ನು ಯಾರ್ದೋ ಮೊಬೈಲ್ ಇಸ್ಕೊಂಡು ಪರಿಚಯಸ್ಥರ ಸಂಪರ್ಕ ಮಾಡಿದಂತಹ ಯುವತಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ನನ್ನನ್ನು ಮಾರಾಟ ಮಾಡಿದ್ದಾರೆ ಅಂತ. ಕೂಡಲೇ ಅವರು ರಾಯಭಾರ ಕಚೇರಿಗೆ ಸಂಪರ್ಕ ಮಾಡಿ ಆಕೆಯನ್ನು ರಕ್ಷಿಸುವಂಥ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಗಮನಿಸ್ತಾ ಇದ್ದೀವಿ. ಸ್ವಂತ ತಂದೆ ತಾಯಿನೇ ಮಗಳನ್ನ ಮಾರಾಟ ಮಾಡಿದ್ದಾರೆ ವೇಶ್ಯಾವಾಟಿಕೆ ದಂಧೆಗೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನಿಜಕ್ಕೂ ಏನಾಯ್ತು ಇಲ್ಲಿ? ಅದೇ ಯಾವ ರೀತಿಯಾಗಿ ಪ್ರಕರಣ ಬೆಳಕಿಗೆ ಬಂತು? ಖಂಡಿತವಾಗ್ಲೂ ಶಮಂತ್, ಏನು ಚಿಕ್ಕಮಗಳೂರು ಜಿಲ್ಲೆಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿ ಏನಿದೆ, ಈ ವ್ಯಾಪ್ತಿಯಲ್ಲಿರುವಂತಹ ಅಕ್ಕಿಪಿಕ್ಕಿ ಕಾಲೋನಿಯ ನಿವಾಸಿಗಳು ದಕ್ಷಿಣ ಆಫ್ರಿಕಾದ ಸೆನೆಗಲ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ತನ್ನ ಮಗಳನ್ನ 7 ಲಕ್ಷಕ್ಕೆ ಒಂದು ವೇಶ್ಯಾವಾಟಿಕೆ ಅಡ್ಡೆಗೆ ಮಾರಾಟ ಮಾಡಿ ಅವರು ಎಸ್ಕೇಪ್ ಭಾರತಕ್ಕೆ ಮತ್ತೆ ಮರಳಿರುವಂತದ್ದು. ಪ್ರಮುಖವಾಗಿ ಏನು ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಲುಕಿದಂತಹ ಬಾಲಕಿ ಯುವತಿ ಏನಿದ್ದಾಳೆ, ಆಕೆ ಇಂಡಿಯನ್ ಅಂಬೇಸಿಗೆ ಒಂದು ಕರೆಯನ್ನ ಮಾಡ್ತಾಳೆ. ಜೊತೆಗೆ ಮಾಹಿತಿಯನ್ನ ಕೂಡ ನೀಡಿದ್ದು, ಜೊತೆಗೆ ಆಕೆ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ಲು. ಅಲ್ಲಿರುವಂತಹ ಇನ್ನಷ್ಟು ಭಾರತೀಯರೇನಿದ್ದಾರೆ ಅವರ ಗಮನಕ್ಕೆ ಬಂದು ಅಲ್ಲಿನ ಸ್ಥಳೀಯ ಪೊಲೀಸರ ನೆರವಿನಿಂದ ಆ ಯುವತಿಯನ್ನ ಈಗ ರಕ್ಷಣೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಕರ್ನಾಟಕ ಹಕ್ಕಿಪಿಕ್ಕಿ ಸಂಘ ಏನಿದೆ, ಅವರು ಕೂಡ ಚಿಕ್ಕಮಗಳೂರಿನ SP ಜಿತೇಂದ್ರ ಕುಮಾರ್ ದಯಾಮ್ ಅವರಿಗೆ ಒಂದು ದೂರನ್ನ ಕೂಡ ನೀಡಿರುವಂತದ್ದು. ಆ ಯುವತಿಯ ಪೋಷಕರೇನಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳಿ ದೂರನ್ನ ನೀಡಿದ್ದಾರೆ. ಆದ್ರೆ ಆ ಯುವತಿಯ ಪೋಷಕರೇನಿದ್ದಾರೆ ಅವರು ಎಸ್ಕೇಪ್ ಆಗಿರುವಂತದ್ದು. ಶಮಂತ್, ಧನ್ಯವಾದ ಅಶ್ವಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.